ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಂಜಿತಾ ರಘುವೀರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ರತಿಯೊಬ್ಬರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಶ್ರಾವಣ ಮಾಸ ಅಂದ್ರೇ ಹಬ್ಬಗಳ ಸುರಿಮಳೆ, ಸಾಲು ಸಾಲು ಹಬ್ಬಗಳು ಬರುತ್ತವೆ. ನಾಗರ ಪಂಚಮಿ ಅಥವಾ ನಾಗಪಂಚಮಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದು. ಕರ್ನಾಟಕದಲ್ಲೇ ಇದನ್ನು ವಿಶೇಷವಾಗಿ ಶ್ರಾವಣ ಶುಕ್ಲ ಪಂಚಮಿ ದಿನ ಎಂದು ಆಚರಿಸಲಾಗುತ್ತದೆ. 2026ರಲ್ಲಿ ನಾಗರ ಪಂಚಮಿ ಆಗಸ್ಟ್ 17 ಸೋಮವಾರ, ಅಂದರೆ ನಾಳೆ ನಾಗರ ಪಂಚಮಿ ಹಬ್ಬ ಬಂದಿದೆ. ಈ ಹಬ್ಬದ ದಿನ ನಾಗದೇವರಿಗೆ ಹಾಲು ಹಾಗೂ ತನಿ ಅರ್ಪಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಕುಟುಂಬಕ್ಕೆ ನೆಮ್ಮದಿ, ಆರೋಗ್ಯ, ಸುಖ, ಸಂತೋಷ ಹಾಗೂ ವಂಶಾಭಿವೃದ್ಧಿ ದೊರೆಯಲಿ ಎಂದು ಪ್ರಾರ್ಥಿಸುವುದು ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಬಹಳ ವಿಶೇಷವಾಗಿದೆ. ಇನ್ನು ಕೆಲವು ಕಡೆ ಈ ಹಬ್ಬ ಅಂದರೆ ನಾಗರ ಪಂಚಮಿ ಹಬ್ಬವನ್ನು ಅಣ್ಣ ತಂಗಿ ಹಬ್ಬ ಅಂತಲೂ ಸಹ ಆಚರಿಸಲಾಗುತ್ತದೆ. ಹುತ್ತದ ಮಣ್ಣನ್ನು ತಂದು ಅಣ್ಣನ ಬೆನ್ನಿಗೆ ಹಚ್ಚಿ ಪೂಜೆ ಮಾಡುವುದು ಕೆಲವು ಮನೆಗಳಲ್ಲಿ ನಡೆದು ಬಂದಿದೆ. ಮನೆಯಲ್ಲೇ ನಾಗಪ್ಪನ ಪೂಜೆಯನ್ನು ಹೇಗೆ ಸರಳವಾಗಿ ಮಾಡುವುದು ಮತ್ತು ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಹಾಗೂ ನೈವೇದ್ಯಗಳು, ಹಾಗೆ ಪೂಜೆಯ ಶುಭ ಸಮಯ ಯಾವುದು ಎಂದು ತಿಳಿಸಿಕೊಡುತ್ತೇನೆ. ನಾಗರ ಪಂಚಮಿ ತಿಥಿ ಆರಂಭವು ಆಗಸ್ಟ್ 16, 2026 ಸಂಜೆ 4:52ಕ್ಕೆ ಶುರುವಾಗಿ ನಾಗರ ಪಂಚಮಿ ತಿಥಿ ಮುಕ್ತಾಯವಾಗುವುದು ಆಗಸ್ಟ್ 17, 2026 ಸಂಜೆ 5ಕ್ಕೆ ಮುಕ್ತಾಯ ಆಗುತ್ತದೆ. ಆದರೆ ಇಲ್ಲಿ ಪೂಜೆಗೆ ಶುಭ ಸಮಯ ಯಾವುದು ಅಂತಂದರೆ ಆಗಸ್ಟ್ 17 ಸೋಮವಾರ ಬೆಳಿಗ್ಗೆ 5:51ರಿಂದ 8:29 ಒಳಗಡೆ ಮಾಡೋದು ತುಂಬಾ ಒಳ್ಳೆಯದು. ಈ ಸಮಯದಲ್ಲಿ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಶಾಂತಿ ಮತ್ತು ಸಮೃದ್ಧಿಗಾಗಿ, ಕುಟುಂಬದ ಸುಖಕ್ಕಾಗಿ ಪೂಜೆಯನ್ನು ಸಲ್ಲಿಸುವುದು ಉತ್ತಮ. ಈಗ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಯಾವುದು ಅಂತ ತಿಳಿಯೋಣ. ಮೊದಲಿಗೆ ನಾಗದೇವರ ಪ್ರತಿಮೆ ಅಥವಾ ನಾಗರ ಕಲ್ಲು ಇರುವುದು ಒಳ್ಳೆಯದು. ಅರಿಶಿನ, ಕುಂಕುಮವನ್ನು ತೆಗೆದುಕೊಳ್ಳಬೇಕು. ಹೂವು ಮತ್ತು ಹೂವಿನ ಮಾಲೆಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಗಂಧ, ಅಕ್ಷತೆಯನ್ನು ತಯಾರಿಸಿಕೊಳ್ಳಬೇಕು. ಹಾಲು ಮತ್ತು ಜೇನು, ಸಕ್ಕರೆ, ಹಣ್ಣುಗಳು, ತೆಂಗಿನಕಾಯಿ, ದೀಪ ಮತ್ತು ಎಣ್ಣೆ ಅಥವಾ ತುಪ್ಪವನ್ನು ತೆಗೆದುಕೊಳ್ಳಬೇಕು. ಧೂಪ, ಕರ್ಪೂರ ಹಾಗೆ ನೈವೇದ್ಯಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಈಗ ಪೂಜೆಯ ವಿಧಾನವನ್ನು ತಿಳಿದುಕೊಳ್ಳೋಣ. ನೀವು ನಾಗರ ಪೂಜೆಯನ್ನು ಮನೆಯಲ್ಲೇ ಮಾಡುವುದಾದರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸಿದ ನಂತರ ರಂಗೋಲಿಯನ್ನು ಹಾಕಬೇಕು. ನಾಗದೇವರ ಪ್ರತಿಮೆಗೆ ಅರಿಶಿಣವನ್ನು ಹಾಕಬೇಕು. ಕುಂಕುಮವನ್ನು ಹಚ್ಚಿ ಅದನ್ನು ಹೂಗಳಿಂದ ಅಲಂಕರಿಸಬೇಕು. ಹಾಗೆ ನಾಗದೇವರಿಗೆ ಅಕ್ಷತೆಯನ್ನು ಅರ್ಪಿಸಿ ಗಂಧವನ್ನು ಹಚ್ಚಬೇಕು. ನಿಮ್ಮ ಮನೆಯ ಸಂಪ್ರದಾಯದಂತೆ ಹಾಲು ಅಥವಾ ಹಾಲು ಜೇನು ಸಕ್ಕರೆ ಮಿಶ್ರಣವನ್ನು ಅರ್ಪಿಸುವುದು ಒಳ್ಳೆಯದು. ಹಾಗೆ ನಾಗದೇವರಿಗೆ ದೀಪವನ್ನು ಹಚ್ಚಿ, ಧೂಪವನ್ನು ಹಚ್ಚಿ, ಕರ್ಪೂರವನ್ನು ಬೆಳಗಬೇಕು. ನಾಗದೇವರಿಗೆ ನೈವೇದ್ಯಗಳನ್ನು ಅರ್ಪಿಸಬೇಕು. ನಾಗದೇವರಿಗೆ ಯಾವ ನೈವೇದ್ಯಗಳನ್ನು ಅರ್ಪಿಸುವುದು ಒಳ್ಳೆಯದು ಅಂದರೆ ಹಣ್ಣುಗಳು, ತಂಬಿಟ್ಟು ಉಂಡೆಗಳು ಹಾಗೂ ನೆನೆಸಿದ ಕಡಲೆಕಾಳು, ಜೊತೆಗೆ ನಿಮ್ಮ ಮನೆಯ ಸಂಪ್ರದಾಯದಂತೆ ನೀವು ನೈವೇದ್ಯಗಳನ್ನು ಸಹ ಇಡಬಹುದು. ನಂತರ ನಾಗಪಂಚಮಿ ವ್ರತವನ್ನು ಕೇಳಬೇಕು ಹಾಗೂ ನಾಗದೇವರ ಸ್ತೋತ್ರವನ್ನು ಸಹ ಪಠಿಸಬೇಕು. ನಿಮ್ಮ ಕುಟುಂಬದ ಎಲ್ಲರ ಕ್ಷೇಮಕ್ಕಾಗಿ ಪ್ರಾರ್ಥಿಸುವುದು ಒಳ್ಳೆಯದು. ಒಂದು ವೇಳೆ ನೀವು ಹೊರಗಡೆ ಅಂದರೆ ಹುತ್ತದ ಕಲ್ಲಿಗೆ ತನಿಯನ್ನು ಎರೆಯಲು ಹೋಗುವುದಾದರೆ ಮನೆಯಲ್ಲೇ ಸಹ ನೀವು ಎಲ್ಲ ರೀತಿಯ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ನೈವೇದ್ಯಕ್ಕೆ ಬೇಕಾಗುವಂತಹ ವಸ್ತುಗಳನ್ನು ಹಾಗೂ ನೈವೇದ್ಯಗಳನ್ನು ನೀವು ಮನೆಯಲ್ಲೇ ಸಿದ್ಧಪಡಿಸಿಕೊಂಡು ಹೋಗುವುದು ತುಂಬಾ ಒಳ್ಳೆಯದು. ಕೊನೆಯದಾಗಿ ಒಂದು ಪ್ರಮುಖ ವಿಷಯವೇನೆಂದರೆ ನಾಗದೇವರ ಪ್ರತಿಮೆ, ನಾಗರ ಕಲ್ಲು ಅಥವಾ ಚಿತ್ರಕ್ಕೆ ಸಾಂಕೇತಿಕವಾಗಿ ಪೂಜೆ ಮಾಡುವುದು ತುಂಬ ಒಳ್ಳೆಯದು. ಹಾವುಗಳಿಗೆ ಹಾಲು ಸಹಜ ಆಹಾರವಲ್ಲ. ಅವುಗಳ ಸುರಕ್ಷತೆಯನ್ನು ಸಹ ನಾವು ಗಮನದಲ್ಲಿಟ್ಟುಕೊಂಡು ಹಾವುಗಳ ಸುರಕ್ಷತೆಯನ್ನು ಸಹ ನಾವು ಕಾಪಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.